ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬಹುತೇಕ ಎಲ್ಲಾ ಸಂಬಳದಾರರ ಜೀವನದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸೋಣ. ಹ್ಮ್ ಅದುವೇ ನೌಕರರ ಪಿಂಚಣಿ ಯೋಜನೆ 1995, ಅಂದ್ರೆ ಇಪಿಎಸ್ 95. ಹೌದು. ನಮ್ಮ ಮುಂದಿರೋದು ಇದಕ್ಕೆ ಸಂಬಂಧಪಟ್ಟ ಅಧಿಕೃತ ಸರ್ಕಾರಿ ದಾಖಲೆಗಳು ಮತ್ತೆ ಕೆಲವು ಪ್ರೆಸೆಂಟೇಷನ್ಗಳು. ಸಾಮಾನ್ಯವಾಗಿ ಪಿಂಚಣಿ ಅಂದ್ರೆ ಅದು ರಿಟೈರ್ಮೆಂಟ್ ಆದ್ಮೇಲೆ ಬರೋ ಹಣ ಅಂತ ಅಷ್ಟೇ ಅನ್ಕೋತೀವಿ. ಆದ್ರೆ ಈ ಡಾಕ್ಯುಮೆಂಟ್ಸ್ ನೋಡಿದ್ರೆ ಇದು ಅದಕ್ಕಿಂತ ಬಹಳ ದೊಡ್ಡದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಇದು ಒಬ್ಬ ನೌಕರನ ಕರಿಯರ್ ಶುರುವಾದಾಗಿಂದ ಹಿಡಿದು ಅವರ ನಂತರವೂ ಅವರ ಕುಟುಂಬಕ್ಕೆ ಆಸರೆಯಾಗುವ ಒಂದು ಕಾಂಪ್ರಿಹೆನ್ಸಿವ್ ಸಿಸ್ಟಮ್. ಕರೆಕ್ಟ್. ಅದನ್ನೇ ನಾವು ಇಂದು ಬಿಡಿಸಿ ನೋಡೋಣ. ಬರೀ ರೂಲ್ಸ್ ಓದೋದಕ್ಕಿಂತ ಸುಮಾ ಅನ್ನೋ ಒಬ್ಬ ಕಾಲ್ಪನಿಕ ಉದ್ಯೋಗಿಯ ಕಥೆ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಳ್ಳೆ ಐಡಿಯಾ. ಸುಮಾ ತನ್ನ 25ನೇ ವಯಸ್ಸಿಗೆ ಮೊದಲ ಕೆಲಸಕ್ಕೆ ಸೇರ್ತಾಳೆ. ಆ ಕ್ಷಣದಿಂದಲೇ ಅವಳ ಇಪಿಎಸ್ 95 ಜರ್ನಿ ಶುರುವಾಗುತ್ತೆ. ಹಾಗಾದ್ರೆ ಮೊದಲ ಪ್ರಶ್ನೆ, ಸುಮಾ ಈ ಸ್ಕೀಮಿಗೆ ಸೇರಲೇಬೇಕಾ ಅಥವಾ ಇದು ಅವಳ ಚಾಯ್ಸಾ? ಬಹಳ ಬಹಳ ಸೂಕ್ತವಾದ ಪ್ರಶ್ನೆ. ನೋಡಿ, ಇಲ್ಲಿ ಆಕ್ಚುಲಿ ಆಯ್ಕೆಗೆ ಅವಕಾಶ ಇಲ್ಲ. ಓ ಹಾಗಾ? ಹೌದು. ನವೆಂಬರ್ 16, 1995 ನಂತರ ಸಂಘಟಿತ ವಲಯದಲ್ಲಿ ಕೆಲಸಕ್ಕೆ ಸೇರುಮ ಮತ್ತು ಯಾರ ಸಂಬಳ ಅಂದ್ರೆ ಬೇಸಿಕ್ ಪ್ಲಸ್ ಡಿಎ ತಿಂಗಳಿಗೆ 15,000 ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೋ ಅವರು ಕಡ್ಡಾಯವಾಗಿ ಈ ಯೋಜನೆಯ ಸದಸ್ಯರಾಗ್ತಾರೆ. ಹಾಗಾಗಿ ನಮ್ಮ ಕಥೆಯ ಸುಮಾ ಕೆಲಸಕ್ಕೆ ಸೇರಿದ ಫಸ್ಟ್ ಡೇಯಿಂದಲೇ ಇಪಿಎಸ್ 95ನ ಭಾಗವಾಗ್ತಾಳೆ. ಅಂದ್ರೆ ಸುಮಾ ಇಷ್ಟಪಡ್ಲಿ ಪಡೆದೇನಿರ್ಲಿ ಅವಳ ಭವಿಷ್ಯಕ್ಕೆ ಒಂದು ಭದ್ರತೆಯನ್ನ ಕಾನೂನುಬದ್ಧವಾಗಿಯೇ ಹಾಕಲಾಗುತ್ತೆ. ಹಾಗಾದ್ರೆ 1995ಕ್ಕಿಂತ ಮುಂಚೆ ಬೇರೆ ಪೆನ್ಷನ್ ಸ್ಕೀಮ್ನಲ್ಲಿದ್ದವರ ಕಥೆ ಏನು? ಉತ್ತಮ ಪ್ರಶ್ನೆ. 1971ರಲ್ಲಿ ನೌಕರರ ಕುಟುಂಬ ಪಿಂಚಣಿ ಯೋಜನೆ ಅಂತ ಇತ್ತು. ಅದರ ಸದಸ್ಯರೆಲ್ಲರೂ ಆಟೋಮ್ಯಾಟಿಕ್ ಆಗಿ ಈ ಹೊಸ ಇಪಿಎಸ್ 95 ಯೋಜನೆಗೆ ಟ್ರಾನ್ಸ್ಫರ್ ಆದ್ರು. ಓಕೆ. ಹಾಗಾಗಿ ಹಳೆ ನೌಕರರು ಹೊಸ ನೌಕರರು ಇಬ್ಬರಿಗೂ ಇದು ಅನ್ವಯವಾಯಿತು. ಈ ಮೆಂಬರ್ಶಿಪ್ ಅನ್ನೋದು ಸುಮಾ 58 ವರ್ಷ ತಲುಪೋವರೆಗೂ ಅಥವಾ ಅವಳು ಪೆನ್ಷನ್ ತಗೊಳ್ಳೋಕೆ ಶುರು ಮಾಡೋವರೆಗೂ ಕಂಟಿನ್ಯೂ ಆಗತ್ತೆ. ಸರಿ, ಸುಮಾ ಕೆಲ್ಸಕ್ಕೆ ಸೇರಿ 1 ತಿಂಗಳಾಯ್ತು. ಫಸ್ಟ್ ಸ್ಯಾಲರಿ ಸ್ಲಿಪ್ ಬಂತು. ಅದ್ರಲ್ಲಿ ಪಿಎಫ್ ಕಾಂಟ್ರಿಬ್ಯೂಷನ್ ಅಂತ ಕಟ್ಟಾಗಿದೆ. ಆದ್ರೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಅಂತ ಎಲ್ಲೂ ಇಲ್ಲ. ಹಾಗಾದ್ರೆ ಈ ಪೆನ್ಷನ್ ಫಂಡ್ಗೆ ದುಡ್ಡೆಲ್ಲಿಂದ ಬರುತ್ತೆ? ಸುಮಾಳ ಸ್ಯಾಲರಿಯಿಂದ ಏನೂ ಹೋಗಲ್ವಾ? ಇದು ಆಲ್ಮೋಸ್ಟ್ ಎಲ್ರಿಗೂ ಇರೋ ಕನ್ಫ್ಯೂಷನ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸುಮಾಳ ಸಂಬಳದಿಂದ ಡೈರೆಕ್ಟ್ ಆಗಿ ₹1 ಪೆನ್ಷನ್ ಫಂಡ್ಗೆ ಹೋಗಲ್ಲ. ಹೌದಾ? ಹೌದು. ಅವಳ ಸ್ಯಾಲರಿಯಿಂದ ಕಟ್ಟಾಗೋ ಪೂರ್ತಿ ಅಮೌಂಟ್ ಅವಳ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಪಿಎಫ್ ಅಕೌಂಟ್ಗೆ ಹೋಗುತ್ತೆ. ಪೆನ್ಷನ್ ಫಂಡ್ಗೆ ಹಣ ಬರೋದು 2 ಬೇರೆ ಸೋರ್ಸ್ಗಳಿಂದ. ಓ, ಹಾಗಾದ್ರೆ ಆ 2 ಸೋರ್ಸ್ಗಳು ಯಾವುವು? ಮೊದಲನೇದು ಸುಮಾ ಕೆಲಸ ಮಾಡೋ ಕಂಪನಿ ಅಂದ್ರೆ ಅವಳ ಎಂಪ್ಲಾಯರ್. ಓಕೆ. ಎಂಪ್ಲಾಯರ್ ಸುಮಾಳ ಸಂಬಳದ 100% ಅನ್ನ ಪಿಎಫ್ಗೆ ಹಾಕ್ತಾರೆ. ಆ 100% ಪಾಲಿನಲ್ಲಿ 8.33% ಮೊತ್ತ ನೇರವಾಗಿ ಈ ಪೆನ್ಷನ್ ಫಂಡ್ಗೆ ಅಂದ್ರೆ ಇಪಿಎಸ್ಗೆ ಜಮೆ ಆಗುತ್ತೆ. ಓಕೆ, ಅದು ಮಾಲೀಕರ ಕಡೆಯಿಂದಾಯ್ತು. ಇನ್ನೊಂದು? ಎರಡನೇದು ಮತ್ತು ಅಷ್ಟೇ ಮುಖ್ಯವಾದ ಸೋರ್ಸ್ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ. ಸರ್ಕಾರ ಕೂಡ ದುಡ್ಡು ಹಾಕತ್ತಾ? ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಖಂಡಿತ. ಕೇಂದ್ರ ಸರ್ಕಾರ ಸುಮಾಳ ಸಂಬಳದ 1.16% ಮೊತ್ತವನ್ನ ತನ್ನ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಸರ್ಕಾರದ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಇದೇ ಈ ಸ್ಕೀಮನ್ನ ಕೇವಲ ಎಂಪ್ಲಾಯರ್ ವ್ಯವಸ್ಥೆಯಿಂದ ಮೇಲಕ್ಕೆತ್ತಿ ಇದೊಂದು ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಗಿ ಮಾಡೋದು. ಸರ್ಕಾರದ ಪಾತ್ರ ಇಲ್ಲಿ ಬಹಳ ಮುಖ್ಯ. ಒಂದು ನಿಮಿಷ, ನನಗೊಂದು ಡೌಟ್. ಸುಮಾಳ ಸ್ಯಾಲರಿ ಈಗ 15,000 ರೂಪಾಯಿ ಇದೆ. ಕೆಲವು ವರ್ಷಗಳ ನಂತರ ಅದು 50,000 ರೂಪಾಯಿ ಆದ್ರೆ ಆಗ್ಲೂ ಈ 8.33% ಮತ್ತು 1.16% ಪೂರ್ತಿ 50,000 ರೂಪಾಯಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರಾ? ಎಕ್ಸಲೆಂಟ್ ಕ್ವೆಶ್ಚನ್. ಇಲ್ಲ. ಹಾಗಿದ್ರೆ ಸಾಮಾನ್ಯವಾಗಿ ಈ ಕಾಂಟ್ರಿಬ್ಯೂಷನ್ಗಳನ್ನ 15,000 ರೂಪಾಯಿ ಸಂಬಳದ ಸೀಲಿಂಗ್ಗೆ ಮಾತ್ರ ಲೆಕ್ಕ ಹಾಕ್ತಾರೆ. ಅಂದ್ರೆ ಸುಮಾಳ ಸಂಬಳ 50,000 ಆದ್ರೂ ಮಾಲೀಕರ ಮತ್ತೆ ಸರ್ಕಾರದ ಕಾಂಟ್ರಿಬ್ಯೂಷನ್ 15,000ಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಓ ಸರಿ. ಆದ್ರೆ ಇಲ್ಲೇ ಒಂದು ಬಹಳ ಮುಖ್ಯವಾದ ಆಪ್ಷನ್ ಬರೋದು. ಅದೇನು? ಸುಮಾ ಮತ್ತು ಅವನ ಎಂಪ್ಲಾಯರ್ಲಿಬ್ಬರೂ ಒಪ್ಪಿದ್ರೆ ಅವಳ ಪೂರ್ತಿ ಸಂಬಳದ ಮೇಲೆ ಅಂದ್ರೆ 50,000 ರೂಪಾಯಿ ಮೇಲೆಯೂ ಪೆನ್ಷನ್ ಕಾಂಟ್ರಿಬ್ಯೂಷನ್ ಕೊಡಬಹುದು. ಓ, ಹಾಗೆ ಮಾಡ್ಬೋದಾ? ಹೌದು. ಇದು ಹೈಯರ್ ಪೆನ್ಷನ್ ಬೇಕು ಅನ್ನೋರ್ಗೆ ಇರೋ ಒಂದು ಸ್ಪೆಷಲ್ ಅವಕಾಶ. ಆದರೆ ಹೀಗೆ ಆಯ್ಕೆ ಮಾಡಿದಾಗ ಕ್ಯಾಲ್ಕುಲೇಷನ್ ಸ್ವಲ್ಪ ಚೇಂಜ್ ಆಗತ್ತೆ. ಹೇಗೆ? 2023ರ ನೋಟಿಫಿಕೇಶನ್ ಪ್ರಕಾರ ಹೈಯರ್ ಸ್ಯಾಲರಿ ಮೇಲೆ ಮಾಲೀಕರು 8.33% ಹಾಕೋದ್ರ ಜೊತೆಗೆ ನೌಕರರು ಕೂಡ ತಮ್ಮ ಪಿಎಫ್ ಪಾಲಿನಿಂದ ಎಕ್ಸ್ಟ್ರಾ 1.16% ಅನ್ನ ಪೆನ್ಷನ್ ಫಂಡ್ಗೆ ವರ್ಗಾಯಿಸಬೇಕಾಗತ್ತೆ. ಇದು ಒಂದು ದೊಡ್ಡ ಫೈನಾನ್ಷಿಯಲ್ ನಿರ್ಧಾರ. ಓಕೆ. ಇದು ಕ್ಲಿಯರ್ ಆಯ್ತು. ಈಗ ನಮ್ಮ ಕಥೆಯಲ್ಲಿ ಮುಂದೆ ಹೋಗೋಣ.
ಸುಮಾರು 33 ವರ್ಷ ಕೆಲಸ ಮಾಡಿ ಈಗ 58ನೇ ವಯಸ್ಸಿಗೆ ಬಂದಿದ್ದಾಳೆ. ಅವಳ ರಿಟೈರ್ಮೆಂಟ್ ಟೈಮ್. ಹ್ಮ್ ಬಹುಶಃ ಎಲ್ಲರಿಗೂ ಇರೋ ಕುತೂಹಲ ಇದೆಯಲ್ಲ, ಅವಳಿಗೆ ತಿಂಗಳಿಗೆ ಎಷ್ಟು ಪೆನ್ಷನ್ ಸಿಗುತ್ತೆ, ಅದನ್ನ ಹೇಗೆ ಲೆಕ್ಕ ಹಾಕ್ತಾರೆ? ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಪಿಂಚಣಿ ಅರ್ಹ ಸಂಬಳ, ಪಿಂಚಣಿ ಅರ್ಹ ಸೇವೆ ಅಂತೆಲ್ಲ ಪದಗಳಿವೆ. ಸ್ವಲ್ಪ ಸಿಂಪಲ್ ಆಗಿ ಹೇಳಿ. ಖಂಡಿತ. ಈ 3 ಅಂಶಗಳೇ ಪೆನ್ಷನ್ ಕ್ಯಾಲ್ಕುಲೇಷನ್ನ ಬೇಸ್. ಸರಿ. ಮೊದಲನೇದು ಪೆನ್ಷನಬಲ್ ಸ್ಯಾಲರಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸುಮಾ ರಿಟೈರ್ ಆಗೋಕೆ ಮುಂಚಿನ 60 ತಿಂಗಳು ಅಂದ್ರೆ ಲಾಸ್ಟ್ 5 ವರ್ಷದಲ್ಲಿ ಅವಳ ಆವರೇಜ್ ಮಂತ್ಲಿ ಸ್ಯಾಲರಿ ಎಷ್ಟು? ಕೊನೆಯ 5 ವರ್ಷದ ಸರಾಸರಿ ಸಂಬಳ. ಹೌದು, ಅದೇ ಅವಳ ಪೆನ್ಷನಬಲ್ ಸ್ಯಾಲರಿ. ಹ್ಮ್. ಯಾಕಂದ್ರೆ ಒಬ್ಬರ ರೀಸೆಂಟ್ ಸ್ಯಾಲರಿಯೇ ಅವರ ಲೈಫ್ ಸ್ಟೈಲ್ ಅನ್ನ ಡಿಸೈಡ್ ಮಾಡಿರುತ್ತಲ್ವಾ. ಹಾಗಾಗಿ ಆ ಬೇಸಿಸ್ ಮೇಲೆ ಪೆನ್ಷನ್ ಫಿಕ್ಸ್ ಮಾಡೋದು ಹೆಚ್ಚು ನ್ಯಾಯಸಮ್ಮತ. ಕರೆಕ್ಟ್. ಸರಿ. ಎರಡನೇದು ಪೆನ್ಷನಬಲ್ ಸರ್ವಿಸ್. ಪೆನ್ಷನಬಲ್ ಸರ್ವಿಸ್ ಅಂದ್ರೆ ಸುಮಾ ಪೆನ್ಷನ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡಿದ ಒಟ್ಟು ವರ್ಷಗಳ ಸೇವೆ. ಇಲ್ಲೊಂದು ಸ್ಪೆಷಲ್ ಪಾಯಿಂಟ್ ಇದೆ. ಏನದು? ಸುಮಾ 58ನೇ ವಯಸ್ಸಲ್ಲಿ ರಿಟೈರ್ ಆಗ್ತಿದ್ದು 20 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದಾಳೆ. ನಮ್ಮ ಉದಾಹರಣೆಯಲ್ಲಿ 33 ವರ್ಷ. ಹೌದು. ಹಾಗಾಗಿ ಸರ್ಕಾರ ಅವಳ ಸೇವೆಗೆ ಎಕ್ಸ್ಟ್ರಾ 2 ವರ್ಷಗಳನ್ನ ವೇಟೇಜ್ ಅಥವಾ ಬೋನಸ್ ಆಗಿ ಆಡ್ ಮಾಡುತ್ತೆ. ಅಬ್ಬಾ! ಅಂದ್ರೆ 33 ವರ್ಷ ಕೆಲಸ ಮಾಡಿದ್ರೆ ಲೆಕ್ಕಕ್ಕೆ 35 ವರ್ಷ ಅಂತ ತಗೊಳ್ತಾರ? ಇದು ಯಾಕೆ? ಕರೆಕ್ಟಾಗಿ ಹೇಳಿದ್ರಿ. ಇದು ಬರೀ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲ. 20 ವರ್ಷಕ್ಕಿಂತ ಹೆಚ್ಚು ಕಾಲ ಸಿಸ್ಟಂನಲ್ಲಿ ಲಾಯಲ್ ಆಗಿ ಸೇವೆ ಸಲ್ಲಿಸಿದ ನೌಕರರಿಗೆ ಸರ್ಕಾರ ಕೊಡ್ತಿರುವ ಒಂದು ರೀತಿ ಗೌರವ ಅಥವಾ ಬೋನಸ್. ಓ, ಇದು ದೀರ್ಘಕಾಲೀನ ಸೇವೆಗೆ ಪ್ರೋತ್ಸಾಹ. ಎಕ್ಸಾಕ್ಟ್ಲಿ. ಹಾಗಾಗಿ ಸುಮಾಳ ಪೆನ್ಷನಬಲ್ ಸರ್ವಿಸು 33 ಪ್ಲಸ್ 2 ಅಂದ್ರೆ 35 ವರ್ಷ ಆಗತ್ತೆ. ಅದ್ಭುತ. ಈಗ ನಮ್ಮ ಹತ್ರ ಪೆನ್ಷನಬಲ್ ಸ್ಯಾಲರಿ ಮತ್ತು ಪೆನ್ಷನಬಲ್ ಸರ್ವಿಸ್ ಎರಡೂ ಇದೆ. ಇವುಗಳನ್ನ ಬಳಸಿ ಪೆನ್ಷನ್ ಲೆಕ್ಕ ಹಾಕೋ ಫಾರ್ಮುಲಾ ಯಾವುದು? ಫಾರ್ಮುಲಾ ತುಂಬಾ ಸಿಂಪಲ್. ಮಂತ್ಲಿ ಪೆನ್ಷನ್ ಈಕ್ವಲ್ಸ್ ಪೆನ್ಷನಬಲ್ ಸ್ಯಾಲರಿ ಇಂಟು ಪೆನ್ಷನಬಲ್ ಸರ್ವಿಸ್ ಭಾಗಿಸು 70. ಓಕೆ. ಒಂದು ಉದಾಹರಣೆ ನೋಡೋಣ. ಸುಮಾಳ ಲಾಸ್ಟ್ 5 ಇಯರ್ಸ್ ಆವರೇಜ್ ಸ್ಯಾಲರಿ 15,000 ರೂಪಾಯಿ ಅನ್ಕೊಳ್ಳೋಣ. ಅವಳ ಪೆನ್ಷನಬಲ್ ಸರ್ವಿಸು 35 ವರ್ಷ. ಹಾಗಾದ್ರೆ 15,000 ಇಂಟು 35 ಭಾಗಿಸು 70. ಅಂದ್ರೆ 7,500 ರೂಪಾಯಿ ಆಯ್ತು. ಕರೆಕ್ಟ್. ಸುಮಾಳಿಗ ಪ್ರತಿ ತಿಂಗಳು 7,500 ರೂಪಾಯಿ ಪೆನ್ಷನ್ ಸಿಗುತ್ತೆ. ಈ 70 ಅನ್ನೋ ನಂಬರ್ ಎಲ್ಲಿಂದ ಬಂತು ಅಂತ ತಲೆ ಕೆಡ್ಸ್ಕೋಬೇಕಿಲ್ಲ ಅಲ್ವಾ? ಖಂಡಿತ ಬೇಡ. ಅದು ಸರ್ಕಾರ ಫಿಕ್ಸ್ ಮಾಡಿರೋ ಒಂದು ಕಾನ್ಸ್ಟೆಂಟ್. ಮುಖ್ಯವಾಗಿ ನಾವು ಗಮನಿಸಬೇಕಿರೋದು ನಮ್ಮ ಸ್ಯಾಲರಿ ಮತ್ತು ಸರ್ವಿಸ್ ಪೀರಿಯಡ್ ಇವೆರಡೂ ಜಾಸ್ತಿ ಆದಷ್ಟು ನಮ್ಮ ಪೆನ್ಷನ್ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಸಿಂಪಲ್. ಸರಿ. ಸುಮಾಗೆ 58 ವರ್ಷಕ್ಕೆ ಪೆನ್ಷನ್ ತಗೊಳ್ಳೋ ಆಪ್ಷನ್ ಇದೆ. ಆದ್ರೆ ಲೈಫ್ ಯಾವಾಗ್ಲೂ ಪ್ಲಾನ್ ಮಾಡಿದ ಹಾಗೆ ಇರಲ್ಲ. ಅವಳಿಗೆ 58 ವರ್ಷದವರೆಗೂ ಕಾಯೋಕೆ ಇಷ್ಟ ಇಲ್ಲದಿದ್ರೆ ಅಥವಾ ಇನ್ನೂ 1-2 ವರ್ಷ ಹೆಚ್ಚು ಕೆಲಸ ಮಾಡ್ಬೇಕು ಅನ್ಸಿದ್ರೆ ಬೇರೆ ಆಪ್ಷನ್ಸ್ ಇವೆಯಾ? ಖಂಡಿತ ಇವೆ. ಇಲ್ಲಿ ಮಿನಿಮಮ್ 10 ವರ್ಷ ಸರ್ವಿಸ್ ಆದವರಿಗೆ 3 ಆಯ್ಕೆಗಳನ್ನು ಕೊಡಲಾಗುತ್ತೆ. ಇದನ್ನ ಒಂದು ರೀತಿ ರೆಸ್ಟೋರೆಂಟ್ ಮೆನು ಕಾರ್ಡ್ ತರ ಯೋಚನೆ ಮಾಡಬಹುದು. ಓ, ಇಂಟ್ರೆಸ್ಟಿಂಗ್. ಮೊದಲನೇದು ಸೂಪರ್ ಅನ್ಯುವೇಷನ್ ಪೆನ್ಷನ್. ಇದು ರೆಗ್ಯುಲರ್ ಮೀಲ್ಸ್ ಇದ್ದ ಹಾಗೆ 58 ವರ್ಷ ಪೂರ್ತಿಯಾದ್ಮೇಲೆ ಫುಲ್ ಪೆನ್ಷನ್ ತಗೊಳ್ಳೋದು. ಹಾಗಾದ್ರೆ ಮಿನಿ ಮೀಲ್ಸ್ ಮತ್ತೆ ಸ್ಪೆಷಲ್ ಮೀಲ್ಸ್ ಕೂಡ ಇವೆಯಾ? ಹೌದು. ಎರಡನೇ ಆಪ್ಷನ್ ಅರ್ಲಿ ಪೆನ್ಷನ್. ಇದು ಮಿನಿ ಮೀಲ್ಸ್ ತರ. ಸುಮ 50 ವರ್ಷ ತುಂಬಿದ್ಮೇಲೆ 58 ವರ್ಷಕ್ಕಿಂತ ಮುಂಚೆ ಯಾಲಾಗ್ ಬೇಕಾದರೂ ಪೆನ್ಷನ್ ತಗೋಬಹುದು. ಓಕೆ. ಆದ್ರೆ ಬೇಗ ತಗೊಂಡಿದ್ದಕ್ಕೆ 58 ವರ್ಷಕ್ಕೆ ಕಡಿಮೆ ಇರೋ ಪ್ರತಿ ವರ್ಷಕ್ಕೆ ಪೆನ್ಷನ್ ಅಮೌಂಟ್ನಲ್ಲಿ 4% ಕಟ್ ಆಗತ್ತೆ. ಅಂದ್ರೆ 56ನೇ ವಯಸ್ಸಿಗೆ ತಗೊಂಡ್ರೆ 8% ಕಡಿಮೆ ಸಿಗುತ್ತೆ. ಕರೆಕ್ಟ್. ಸರಿ. ಹಾಗಾದ್ರೆ ಸ್ಪೆಷಲ್ ಮೀಲ್ಸ್? ಮೂರನೇದು ಡೆಫರ್ಡ್ ಪೆನ್ಷನ್. ಇದು ಸ್ಪೆಷಲ್ ಮೀಲ್ಸ್ ಸುಮಾರು 58 ವರ್ಷ ಆದ್ಮೇಲೂ ಕೆಲಸ ಮುಂದುವರಿಸಿ 60 ವರ್ಷದವರೆಗೂ ಪೆನ್ಷನ್ ತಗೊಳ್ಳೋದನ್ನ ಪೋಸ್ಟ್ಪೋನ್ ಮಾಡಬಹುದು. ಹೀಗೆ ಲೇಟಾಗಿ ತಗೊಂಡಿದ್ದಕ್ಕೆ ಪೋಸ್ಟ್ಪೋನ್ ಮಾಡಿದ ಪ್ರತಿ ವರ್ಷಕ್ಕೆ ಅವಳ ಪೆನ್ಷನ್ ಅಮೌಂಟ್ 4% ಜಾಸ್ತಿ ಆಗುತ್ತೆ. 60ನೇ ವಯಸ್ಸಿಗೆ ತಗೊಂಡ್ರೆ 8% ಹೆಚ್ಚು ಪೆನ್ಷನ್ ಸಿಗುತ್ತೆ. ಇದು ನಿಜಕ್ಕೂ ಒಳ್ಳೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಮಿನಿಮಮ್ ಪೆನ್ಷನ್ ಅಂತ ಏನಾದ್ರೂ ಫಿಕ್ಸ್ ಮಾಡಿದಾರಾ? ಹೌದು, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೇ ಕಾರಣಕ್ಕೂ ಮಂತ್ಲಿ ಪೆನ್ಷನ್ ತಿಂಗಳಿಗೆ 1,000 ರೂಪಾಯಿಗಿಂತ ಕಡಿಮೆ ಇರಬಾರ್ದು ಅಂತ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ. ಓಕೆ, ಅದು ಒಂದು ಮಿನಿಮಮ್ ಸೆಕ್ಯೂರಿಟಿ. ಇದೆಲ್ಲ ಚೆನ್ನಾಗಿದೆ. ಆದ್ರೆ ಎಲ್ಲರೂ 10 ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡೋಕೆ ಆಗಲ್ಲ. ನಮ್ಮ ಕಥೆಯಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡೋಣ. ಸುಮಾ 8 ವರ್ಷ ಕೆಲ್ಸ ಮಾಡಿ ಪರ್ಸನಲ್ ಕಾರಣಗಳಿಂದ ಕೆಲ್ಸ ಬಿಡ್ಬೇಕಾಗಿ ಬಂತು. ಆಗೇನು ಅವಳ ಕಥೆ? ಆ 8 ವರ್ಷದ ಕಾಂಟ್ರಿಬ್ಯೂಷನ್ ವೇಸ್ಟ್ ಆಗುತ್ತಾ? ಇಲ್ಲ, ಖಂಡಿತ ವೇಸ್ಟ್ ಆಗಲ್ಲ. ಇಲ್ಲೂ ಅವಳ ಮುಂದೆ 2 ದಾರಿಗಳಿವೆ. ಮೊದಲನೇದು ವಿತ್ಡ್ರಾಲ್ ಬೆನಿಫಿಟ್, ದುಡ್ಡು ವಾಪಸ್ ತಗೊಳ್ಳೋ ಆಪ್ಷನ್.
ಅವಳು 8 ವರ್ಷ ಕಟ್ಟಿದ ಕಾಂಟ್ರಿಬ್ಯೂಷನ್ಗೆ ತಕ್ಕಂತೆ ರೂಲ್ಸ್ ಪ್ರಕಾರ ಟೇಬಲ್ ಡಿ ಒಂದು ಲಂಸಮ್ ಅಮೌಂಟ್ ಒಟ್ಟಿಗೆ ತಗೊಂಡು ಸ್ಕೀಮ್ನಿಂದ ಹೊರಬರಬಹುದು. ಸರಿ. ಎರಡನೇ ಆಪ್ಷನ್ ಯಾವುದು? ಎರಡನೇ ಆಪ್ಷನ್ ಇನ್ನೂ ಬೆಟರ್. ಅವಳು ಸ್ಕೀಮ್ ಸರ್ಟಿಫಿಕೇಟ್ ಪಡ್ಕೋಬಹುದು. ಸ್ಕೀಮ್ ಸರ್ಟಿಫಿಕೇಟ್ ಅಂದ್ರೆ ಅದು ಅವಳ 8 ವರ್ಷದ ಸೇವೆಯ ಒಂದು ದಾಖಲೆ. ಕೆಲವು ವರ್ಷಗಳ ನಂತರ ಸುಮಾ ಮತ್ತೆ ಕೆಲ್ಸಕ್ಕೆ ಸೇರಿದಾಗ ಈ ಸರ್ಟಿಫಿಕೇಟ್ ಕೊಟ್ಟು ತನ್ನ ಹಳೆ ಸರ್ವಿಸ್ ಅನ್ನ ಹೊಸ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಓ, ಇದರಿಂದ ಅವಳ ಸರ್ವಿಸ್ ಪೀರಿಯಡ್ 8 ವರ್ಷದಿಂದ ಕಂಟಿನ್ಯೂ ಆಗತ್ತೆ. ಅವಳು 10 ವರ್ಷದ ಮೈಲಿಗಲ್ಲನ್ನ ತಲುಪೋಕೆ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ಸರ್ವಿಸ್ ಬ್ರೇಕ್ ಆದ್ರೂ ಅದನ್ನ ಒಟ್ಟುಗೂಡಿಸಬಹುದು. ಇದು ಒಳ್ಳೆ ಸೌಲಭ್ಯ. ಈಗ ಇನ್ನೊಂದು ಸೀರಿಯಸ್ ಸಿಚುವೇಶನ್ ಬಗ್ಗೆ ಯೋಚಿಸೋಣ. ದುರದೃಷ್ಟವಶಾತ್ತು ಸರ್ವಿಸ್ನಲ್ಲಿರುವಾಗ ಒಬ್ಬ ನೌಕರನಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ ಅವರ ಪರಿಸ್ಥಿತಿ ಏನು? ಇದು ಈ ಸ್ಕೀಮ್ನ ಅತ್ಯಂತ ಮಾನವೀಯ ಮುಖವನ್ನ ತೋರಿಸುತ್ತೆ. ಸರ್ವಿಸ್ನಲ್ಲಿರುವಾಗ ಒಬ್ಬ ಮೆಂಬರ್ಗೆ ಪರ್ಮನೆಂಟ್ ಮತ್ತು ಟೋಟಲ್ ಡಿಸಬಿಲಿಟಿ ಆದ್ರೆ ಅವರು ಕೇವಲ 1 ತಿಂಗಳ ಕಾಂಟ್ರಿಬ್ಯೂಷನ್ ಕಟ್ಟಿದ್ರೂ ಸಾಕು, ಅವರು ಪೂರ್ಣಾವಧಿ ಪೆನ್ಷನ್ಗೆ ಅರ್ಹರಾಗ್ತಾರೆ. ಅಬ್ಬಾ, ಒಂದೇ ತಿಂಗಳು ಕೆಲಸ ಮಾಡಿದ್ರೂ ಲೈಫ್ ಲಾಂಗ್ ಪೆನ್ಷನ್ ಸಿಗತ್ತಾ? ಇದು ನಿಜವಾಗ್ಲೂ ದೊಡ್ಡ ವಿಷಯ. ಹೌದು. ಅವ್ರಿಗೆ ತಿಂಗಳಿಗೆ ಮಿನಿಮಮ್ 250 ರೂಪಾಯಿ ಪೆನ್ಷನ್ ಗ್ಯಾರಂಟಿ, ಮತ್ತು ಇದು ಅವರ ಜೀವಿತಾವಧಿವರೆಗೆ ಸಿಗತ್ತೆ. ಇದು ಅತ್ಯಂತ ಕಷ್ಟದ ಸಮಯದಲ್ಲಿ ಕೊಡೋ ಒಂದು ದೊಡ್ಡ ಆಸರೆ. ಖಂಡಿತ. ಇಲ್ಲಿಯವರೆಗೂ ನಾವು ನೌಕರರ ಬಗ್ಗೆ ಮಾತಾಡಿದ್ವಿ. ಈಗ ಈ ಯೋಜನೆಯ ಮತ್ತೊಂದು ಪ್ರಮುಖ ಆಯಾಮ ಅಂದ್ರೆ ಫ್ಯಾಮಿಲಿ ಸೆಕ್ಯೂರಿಟಿ ಬಗ್ಗೆ ಚರ್ಚಿಸೋಣ. EPS 95 ಕೇವಲ ಸದಸ್ಯರಿಗೆ ಮಾತ್ರವಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವರ ಕುಟುಂಬಕ್ಕೂ ಆರ್ಥಿಕ ಭದ್ರತೆ ನೀಡುತ್ತೆ. ಈ ಫ್ಯಾಮಿಲಿ ಪೆನ್ಷನ್ ಹೇಗೆ ಕೆಲಸ ಮಾಡುತ್ತೆ? ಇದನ್ನ ಈ ಯೋಜನೆಯ ಆತ್ಮ ಅಂತಾನೂ ಹೇಳಬಹುದು. ಹೌದಾ? ಹೌದು. ಸದಸ್ಯರು ಸರ್ವಿಸ್ನಲ್ಲಿರುವಾಗ, ರಿಟೈರ್ಮೆಂಟ್ ಆದ್ಮೇಲೆ ಅಥವಾ ಪೆನ್ಷನ್ ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ಯಾವಾಗ ಮರಣ ಹೊಂದಿದ್ರೂ ಅವರ ಕುಟುಂಬಕ್ಕೆ ಪೆನ್ಷನ್ ಸಿಗುತ್ತೆ. ಇದರಲ್ಲಿ ಮುಖ್ಯವಾಗಿ 3 ವಿಧಗಳಿದೆ. ಅವು ಯಾವ್ಯಾವು? ಮೊದಲನೇದು ವಿಡೋವರ್ ಪೆನ್ಷನ್. ನಮ್ಮ ಕಥೆಯ ಸುಮಾ ಮರಣ ಹೊಂದಿದ್ರೆ ಅವಳ ಪತಿಗೆ ಪೆನ್ಷನ್ ಸಿಗುತ್ತೆ. ಇದು ಸುಮಾ ತಗೋತಿದ್ದ ಪೆನ್ಷನ್ನ 50% ಇರುತ್ತೆ. ಆದರೆ ಮಿನಿಮಮ್ 1000 ರೂಪಾಯಿ ಇದ್ದೇ ಇರುತ್ತೆ. ಓಕೆ. ಈ ಪೆನ್ಷನ್ ಅವರ ಪತಿಯ ಮರಣ ಅಥವಾ ಮರುವಿವಾಹದವರೆಗೂ ಕಂಟಿನ್ಯೂ ಆಗುತ್ತೆ. ಸರಿ. ಮಕ್ಕಳಿಗೆ ಏನಾದ್ರೂ ಬೆನಿಫಿಟ್ ಇದೆಯಾ? ಸುಮ್ಮಾಗೆ 2 ಮಕ್ಕಳಿದ್ರೆ? ಖಂಡಿತ ಇದೆ. ಎರಡನೇದು ಚಿಲ್ಡ್ರನ್ ಪೆನ್ಷನ್. ಪತಿಗೆ ಸಿಗೋ ಪೆನ್ಷನ್ ಜೊತೆಗೆ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ ಅವ್ರ 25 ವರ್ಷ ಆಗೋವರೆಗೂ ಎಕ್ಸ್ಟ್ರಾ ಪೆನ್ಷನ್ ಸಿಗುತ್ತೆ. ಇದು ವಿಡೋ ಪೆನ್ಷನ್ನ 25% ಆಗಿರುತ್ತೆ. ಅಂದ್ರೆ ಪ್ರತಿ ಮಗುವಿಗೆ ಮಿನಿಮಮ್ 250 ರೂಪಾಯಿ ತಿಂಗಳಿಗೆ ಸಿಗುತ್ತೆ. ಹಾಗಾದ್ರೆ 2 ಮಕ್ಕಳಿದ್ರೆ ಇಬ್ರಿಗೂ ಸಿಗುತ್ತಾ? ಹೌದು, ಇಬ್ರಿಗೂ. 3ನೇ ಮಗುವಿಗೆ? ಇಲ್ಲ, ನಿಯಮದ ಪ್ರಕಾರ ಮೊದಲ ಇಬ್ರಿಗೆ ಮಾತ್ರ. ಓಕೆ, ಅದು ಕ್ಲಿಯರ್ ಆಯ್ತು. ಈಗ ಒಂದು ವೇಳೆ ತಂದೆ ತಾಯಿ ಇಬ್ರೂ ಇಲ್ಲದಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನು? ಅಂತಹ ದುರದೃಷ್ಟಕರ ಸಂದರ್ಭದಲ್ಲಿ ಆರ್ಫನ್ ಪೆನ್ಷನ್ ಜಾರಿಗೆ ಬರುತ್ತೆ. ಸುಮಾ ಮತ್ತು ಅವಳ ಪತಿ ಇಬ್ರು ಮರಣ ಹೊಂದಿದ್ರೆ ಮಕ್ಕಳು ಆರ್ಫನ್ ಪೆನ್ಷನ್ಗೆ ಅರ್ಹರಾಗ್ತಾರೆ. ಇದರ ಅಮೌಂಟ್ ವಿಡೋ ಪೆನ್ಷನ್ನ 75% ಇರುತ್ತೆ. ಓ, ಜಾಸ್ತಿ ಇರುತ್ತಾ? ಹೌದು. ಅಂದ್ರೆ ಪ್ರತಿ ಅನಾಥ ಮಗುವಿಗೆ ಮಿನಿಮಮ್ 750 ರೂಪಾಯಿ ತಿಂಗಳಿಗೆ ಸಿಗುತ್ತೆ. ಇದು ಮಕ್ಕಳ ಎಜುಕೇಷನ್ ಮತ್ತೆ ಭವಿಷ್ಯಕ್ಕೆ ದೊಡ್ಡ ಸಪೋರ್ಟ್ ಆಗುತ್ತೆ. ಇದು ನಿಜವಾಗಿಯೂ ಒಂದು ಕಂಪ್ಲೀಟ್ ಸೆಕ್ಯೂರಿಟಿ ಸಿಸ್ಟಮ್. ಒಂದು ವೇಳೆ ಸದಸ್ಯರಿಗೆ ಸಂಗಾತಿ ಅಥವಾ ಮಕ್ಕಳು ಇಲ್ಲದಿದ್ರೆ ಆಗ ಪೆನ್ಷನ್ ಯಾರಿಗೋಗುತ್ತೆ? ಆ ಸಂದರ್ಭದಲ್ಲಿ ನಾಮಿನೇಷನ್ ಬಹಳ ಮುಖ್ಯವಾಗುತ್ತೆ. ಸದಸ್ಯರು ಯಾರನ್ನಾದ್ರೂ ನಾಮಿನಿ ಮಾಡಿದ್ರೆ ಆ ನಾಮಿನಿಗೆ ವಿಡೋ ಪೆನ್ಷನ್ಗೆ ಸಮನಾದ ಪೆನ್ಷನ್ ಅವರ ಜೀವಿತಾವಧಿಯವರೆಗೆ ಸಿಗುತ್ತೆ. ನಾಮಿನೇಷನ್ ಮಾಡಿಲ್ಲ ಅಂದ್ರೆ? ನಾಮಿನೇಷನ್ ಇಲ್ಲದಿದ್ರೆ ಅವರ ಅವಲಂಬಿತ ಪೋಷಕರಿಗೆ ಅಂದ್ರೆ ತಂದೆ ಅಥವಾ ತಾಯಿಗೆ ಪೆನ್ಷನ್ ಸಿಗುತ್ತೆ. ಈ ಯೋಜನೆ ಕುಟುಂಬದ ಪ್ರತಿಯೊಬ್ಬರನ್ನೂ ಯೋಜನೆಯಲ್ಲಿಟ್ಕೊಂಡಿದೆ. ಹಾಗಾದ್ರೆ ಇಂದಿನ ಈ ವಿವರವಾದ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ನೌಕರರ ಪಿಂಚಣಿ ಯೋಜನೆ 1995 ಕೇವಲ ರಿಟೈರ್ಮೆಂಟ್ ಆದ್ಮೇಲೆ ಬರೋ ಹಣ ಅಲ್ಲ. ಖಂಡಿತ ಅಲ್ಲ. ಇದು ಒಬ್ಬ ವ್ಯಕ್ತಿಯ ವೃತ್ತಿಜೀವನದ ಪ್ರತಿ ಹಂತದಲ್ಲೂ ಮತ್ತು ಅವರ ನಂತರವೂ ಅವರ ಕುಟುಂಬಕ್ಕೆ ನೆರಳಾಗಿ ನಿಲ್ಲುವ ಒಂದು ಅದ್ಭುತ ಸಾಮಾಜಿಕ ಭದ್ರತಾ ಕವಚ. ಹೌದು. ಸುಮಾಳ ಕತೆ ಮೂಲಕ ನಾವು ನೋಡಿದ ಹಾಗೆ ಅವಳ 25ನೇ ವಯಸ್ಸಿನಿಂದ ಹಿಡಿದು ಅವಳ ರಿಟೈರ್ಮೆಂಟ್ ಮತ್ತೆ ಅವಳ ನಂತರ ಅವಳ ಫ್ಯಾಮಿಲಿವರೆಗೂ ಈ ಸ್ಕೀಮ್ ಒಂದು ಕಾಣದ ಆದರೆ ಬಹಳ ಬಲವಾದ ಆರ್ಥಿಕ ಬೆಂಬಲವನ್ನು ಕೊಡ್ತಾ ಬಂದಿದೆ. ಎಂಪ್ಲಾಯ್ ಕಾಂಟ್ರಿಬ್ಯೂಷನ್, ಸರ್ಕಾರದ ಬೆಂಬಲ ಮತ್ತೆ ಸ್ಪಷ್ಟವಾದ ಪ್ರಯೋಜನಗಳ ಮೂಲಕ ಇದು ಕೋಟ್ಯಾಂತರ ನೌಕರರ ಭವಿಷ್ಯಕ್ಕೆ ಭರವಸೆ ನೀಡಿದೆ. ಈ ಯೋಜನೆಯ ಸಂಪೂರ್ಣ ಲಾಭ ಪಡೆಯಕ್ಕೆ ನೌಕರರು ಏನ್ ಮಾಡಬೇಕು? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ.
ಪ್ರತಿಯೊಬ್ಬ ಸದಸ್ಯರು ತಮ್ಮ ಸರ್ವಿಸ್ ಡೀಟೇಲ್ಸ್, ನಾಮಿನೇಷನ್ ಮತ್ತು ಫ್ಯಾಮಿಲಿ ಡೀಟೇಲ್ಸ್ ಅನ್ನ ತಮ್ಮ PF ಅಕೌಂಟ್ನಲ್ಲಿ ಸರಿಯಾಗಿ ನಮೂದಿಸಿ ಆಗಾಗ ಅಪ್ಡೇಟ್ ಮಾಡ್ತಾ ಇರಬೇಕು. ಹೌದು, ಮದುವೆ, ಮಕ್ಕಳ ಜನನ. ಕರೆಕ್ಟ್. ಅಥವಾ ಅಡ್ರೆಸ್ ಚೇಂಜ್ ಆದಾಗ ಅದನ್ನ ತಕ್ಷಣ ಅಪ್ಡೇಟ್ ಮಾಡಬೇಕು. ಆಗ ಮಾತ್ರ ಈ ಎಲ್ಲ ಬೆನಿಫಿಟ್ಸ್ ಯಾವುದೇ ತೊಂದರೆ ಇಲ್ಲದೆ ಅವರ ಕುಟುಂಬಕ್ಕೆ ತಲುಪೋಕೆ ಸಾಧ್ಯ. ಇಂದಿನ ಚರ್ಚೆ ನಿಜಕ್ಕೂ ಕಣ್ಣು ತೆರೆಸುವಂತಿತ್ತು. ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣವೇ? ಖಂಡಿತ. ಚರ್ಚೆಯ ಆರಂಭದಲ್ಲಿ ನಾವು ಹೈಯರ್ ಸ್ಯಾಲರಿ ಮೇಲೆ ಹೈಯರ್ ಕಾಂಟ್ರಿಬ್ಯೂಷನ್ ಮಾಡಿ ಹೆಚ್ಚು ಪೆನ್ಷನ್ ಪಡೆಯೋ ಆಪ್ಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೌದು. ಇದು ದೀರ್ಘಾವಧಿಯಲ್ಲಿ ಒಬ್ಬರ ರಿಟೈರ್ಮೆಂಟ್ ಲೈಫ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಕಡಿಮೆ ಸಂಬಳದ ಮಿತಿಯಲ್ಲೇ ಇದ್ದು ಆ ಉಳಿತಾಯದ ಹಣವನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಬೆಟರಾ? ಅಥವಾ EPS 95ನಲ್ಲೇ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿ ಒಂದು ಗ್ಯಾರಂಟೀಡ್ ಹೈಯರ್ ಗವರ್ಮೆಂಟ್ ಪೆನ್ಷನ್ ಪಡೆಯೋದು ಬೆಟರಾ? ಇದು ಪ್ರತಿಯೊಬ್ಬರು ತಮ್ಮ ಪರ್ಸನಲ್ ಫೈನಾನ್ಷಿಯಲ್ ಗೋಲ್ಸ್ ಮತ್ತು ರಿಸ್ಕ್ ತೆಗೆದುಕೊಳ್ಳೋ ಕೆಪಾಸಿಟಿ ಆಧಾರದ ಮೇಲೆ ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬಹುತೇಕ ಎಲ್ಲಾ ಸಂಬಳದಾರರ ಜೀವನದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸೋಣ.